30 ವರ್ಷಗಳ ಬಳಿಕ ಮಹಿಳೆಯರು ಮತ್ತು ಪುರುಷರಲ್ಲಿ ಕೂದಲು ಉದುರೋದು ಸಾಮಾನ್ಯ. ಆದರೆ ಈಗ ಹಾಗಲ್ಲ. ಚಿಕ್ಕ ಮಕ್ಕಳಿಂದಲೇ ಕೂದಲು ಉದುರೋದು ಮತ್ತು ಗ್ರೇ ಹೇರ್, ವೈಟ್ ಕೂದಲಾಗುವಂಥದ್ದು ಸರ್ವೇ ಸಾಮಾನ್ಯ. ಕೆಲವರಿಗೆ ಸಣ್ಣ ಪ್ರಮಾಣದಲ್ಲಿ ಕೂದಲು ಉದುರುವಿಕೆಯ ಸಮಸ್ಯೆ ಎದುರಾದರೆ ಇನ್ನು ಕೆಲವರಿಗೆ ಅದೊಂದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಾಡೋದಿದೆ. ಭಾರೀ ಪ್ರಮಾಣದಲ್ಲಿ ಕೂದಲು ಉದುರುತ್ತಾ ಅದುವೇ ಚಿಂತೆಗೆ ಹಚ್ಚೋದಿದೆ. ಆದ್ದರಿಂದ ಅನೇಕರು ಕೂದಲು ಉದುರುವಿಕೆಯ ಸಮಸ್ಯೆಯನ್ನು ತಡೆಗಟ್ಟೋದಕ್ಕೆ ವೈದ್ಯರನ್ನ ಸಂಪರ್ಕಿಸ್ತಾರೆ. ಇನ್ನು ಕೆಲವರು ವೈದ್ಯರನ್ನ ಸಂಪರ್ಕಿಸದೆ ಮನೆಮದ್ದು ಮಾಡ್ತಾರೆ. ಜಾಹೀರಾತಿನಲ್ಲಿ ಕಂಡ ತೈಲವನ್ನು ಬಳಸ್ತಾರೆ. ಆದರೆ ಈ ಸಮಸ್ಯೆ ಯಾಕೆ ಉಂಟಾಗ್ತದೆ ಮತ್ತು ಇದನ್ನು ತಡೆಗಟ್ಟುವ ವಿಧಾನ ಏನು ಎಂಬ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಳ್ಳುವ ಪ್ರಯತ್ನ ನಡೆಸುವವರು ಬಹಳ ಕಡಿಮೆ ಅಂತ ಹೇಳ್ಬೋದು. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Then there's our publicity. ಮುಖ್ಯವಾಗಿ ಕೂದಲು ಉದುರುವುದಕ್ಕೆ ಒತ್ತಡ ಕಾರಣವಾಗಿದೆ. ಕರಿಯರ್, ಕುಟುಂಬ ಜವಾಬ್ದಾರಿ, ವೈಯಕ್ತಿಕ ಸಮಸ್ಯೆಗಳು ಈ ಒತ್ತಡದಲ್ಲಿ ಸೇರಿವೆ. ಒತ್ತಡದ ಹೆಚ್ಚಳವು ಕಾರ್ಟಿಸೋಲ್ ಹಾರ್ಮೋನ್ಸ್ನ ಪ್ರಮಾಣವನ್ನು ಹೆಚ್ಚಿಸುವುದಲ್ಲದೆ ಕೂದಲಿಗೆ ಸಿಗಬೇಕಾದಂತಹ ಪೋಷಕಾಂಶದ ಮೊತ್ತವನ್ನು ಕಡಿಮೆಗೊಳಿಸುತ್ತದೆ. ಒತ್ತಡವು ನೆತ್ತಿಯ ಮೇಲೆ ಸಣ್ಣ ಪ್ರಮಾಣದ ಊತವನ್ನು ಉಂಟು ಮಾಡುತ್ತದೆ ಮತ್ತು ಇದರಿಂದಾಗಿ ಕೂದಲಿನ ಬೇರುಗಳು ದುರ್ಬಲವಾಗ್ತವೆ ಅಂತ ವೈದ್ಯರು ಹೇಳ್ತಾರೆ. ಅಲ್ಲದೆ ನಿದ್ದೆಯ ಪ್ರಮಾಣ ಕಡಿಮೆ ಆಗುವುದು ಕೂಡ ಕೂದಲಿನ ಬೆಳವಣಿಗೆಯ ಮೇಲೆ ಅಡ್ಡ ಪರಿಣಾಮ ಬೀರ್ತದೆ. ಕೂದಲಿನ ಆರೋಗ್ಯಕ್ಕೆ ಹಾರ್ಮೋನುಗಳ ಪಾತ್ರ ಬಹಳ ದೊಡ್ಡದು. ಒತ್ತಡದ ಬದುಕು ಹಾರ್ಮೋನ್ಗಳ ಬ್ಯಾಲೆನ್ಸ್ ಅನ್ನು ತಡೆಯುತ್ತೆ. ಒತ್ತಡವು ನಿದ್ದೆಯನ್ನು ಕಸಿಯುತ್ತದಲ್ಲದೆ ಸ್ಟ್ರೆಸ್ ಹಾರ್ಮೋನ್ಸ್ಗಳನ್ನು ಹೆಚ್ಚು ಉತ್ಪಾದಿಸುತ್ತದೆ. ಸ್ಟ್ರೆಸ್ ಹಾರ್ಮೋನ್ ಆಗಿರುವ ಕಾರ್ಟಿಸೋಲ್ನ ಹೆಚ್ಚಳವು ಕೂದಲುದುರುವಿಕೆಗೆ ಕಾರಣವಾಗುವಂಥದ್ದು. ಕೂದಲುದುರುವಿಕೆಗೆ ಇನ್ನೊಂದು ಬಹುಮುಖ್ಯ ಕಾರಣ ಜೀವನ ಶೈಲಿ. ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡದೇ ಇರುವಂಥದ್ದು, ಊಟ ಮಾಡದಿರುವುದು, ತಂಬಾಕು ಸೇವನೆ, ಅತಿಯಾದ ಕಾಫಿ ಸೇವನೆ ಮುಂತಾದವುಗಳು ಕೂದಲಿಗೆ ಅಗತ್ಯವಾದ ಪೋಷಕಾಂಶಗಳು ಮತ್ತು ಆಕ್ಸಿಜನ್ ಸಿಗುವುದನ್ನು ತಡೆಯುತ್ತದೆ. 30 ವರ್ಷದ ಬಳಿಕ ಕೂದಲು ಉದುರುವುದಕ್ಕೆ ಬಹುತೇಕ ಬಾರಿ ಐರನ್, ಪ್ರೋಟೀನ್, ವಿಟಮಿನ್ ಡಿ, ಬಿ ವಿಟಮಿನ್ಗಳ ಕೊರತೆಯು ಕಾರಣವಾಗಿರುತ್ತದೆ. ಕೂದಲಿನ ಆರೋಗ್ಯಕ್ಕಾಗಿ ಪೋಷಕಾಂಶವುಳ್ಳ ಆಹಾರ ಸೇವಿಸೋದು ಬಹಳನೇ ಮುಖ್ಯ. ಅಲ್ಲದೆ ವಾರಕ್ಕೆ 2 ಬಾರಿ ಆದರೂ ಕೂದಲಿಗೆ ಎಣ್ಣೆ ಹಚ್ಚಿ ತಿಕ್ಕಿ ಮಸಾಜ್ ಮಾಡಬೇಕು. ಅಲ್ಲದೆ ಒತ್ತಡವನ್ನು ಕಡಿಮೆಗೊಳಿಸುವುದಕ್ಕೆ ಪ್ರಯತ್ನಿಸಬೇಕು. ಮನಸ್ಸಿಗೆ ತೃಪ್ತಿ ನೀಡುವ ವ್ಯಾಯಾಮ ಮಾಡಬೇಕು. ಒಟ್ಟಿನಲ್ಲಿ ಪೋಷಕಾಂಶಯುಕ್ತ ಆಹಾರ ಸೇವಿಸುವುದು, ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡುವುದು, ಆಹಾರ ಸೇವಿಸುವುದು, ವ್ಯಾಯಾಮ ಮಾಡುವುದು ಇತ್ಯಾದಿಗಳನ್ನು ಮಾಡ್ತಾ ಇದ್ರೆ ಕೂದಲು ಉದುರುವಿಕೆಯ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಬಹುದು ಎಂದು ವೈದ್ಯರು ಹೇಳ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.